ಅತಿ ಕೋಪ ಅನ್ನುವಂಥದ್ದು ಇದೆಯಲ್ಲ, ಅದು ನಿಮಗೆ ಬಹಳ ಮೈನಸ್. ಇಡೀ ನಿಮಗೆ ಯಾಕಂತಂದ್ರೆ ಕೋಪ ಅನ್ನುವಂಥದ್ದು ಒಂದು ಕಪ್ಪು ಚುಕ್ಕೆ ಇದ್ದ ಹಾಗೆ. ಅದನ್ನೊಂದು ನೀವು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿರತಕ್ಕಂತ ಪರಿಣಾಮಗಳು ಕೂಡ, ಫಲಗಳು ಕೂಡ ಈ ಒಂದು ತಿಂಗಳಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಜೀವನದಲ್ಲಿಯೂ ಕೂಡ ಆ ಕೋಪ ಅನ್ನುವಂಥದ್ದನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ಬಿಟ್ರೆ, ಯಾಕಂದ್ರೆ ಕೋಪದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯಗಳು ಅವು ಯಾವತ್ತಿಗೂ ಒಳ್ಳೆಯ ಒಂದು ಫಲ. ವೀಕ್ಷಕರೇ, ಸಿಂಹ ರಾಶಿಯ ಜನವರಿ ತಿಂಗಳ ಮಾಸ ಭವಿಷ್ಯ. ಸಿಂಹ ರಾಶಿಯವರಿಗೆ ಈ ತಿಂಗಳಲ್ಲಿ ಯಾವೆಲ್ಲ ಫಲಗಳು ಸಿಗ್ತಾ ಇದೆ, ಏನೆಲ್ಲ ಪ್ರಯೋಜನಗಳಾಗ್ತಾ ಇದೆ, ಹೊಸ ವರ್ಷ, ಹೊಸ ಗುರಿ, ಹೊಸ ಯೋಜನೆಗಳು, ಹೊಸ ಆಸೆಗಳೊಂದಿಗೆ ಪ್ರಾರಂಭ ಮಾಡುವಂತಹ ಈ ಹೊಸ ವರ್ಷ ಯಾವ ರೀತಿಯಲ್ಲಿ ನಿಮಗೆ ಫಲದಾಯಕವಾಗುತ್ತೆ, ಏನೆಲ್ಲ ಅನುಕೂಲತೆಗಳು ಇದೆ, ಯಾವೆಲ್ಲ ಎಚ್ಚರಿಕೆಗಳು ಕೂಡ ನಿಮಗಿದೆ ಅನ್ನುವಂತಹ ವಿಚಾರ, ಜೊತೆಗೆ ಅದೃಷ್ಟದ ದಿನಗಳು, ಅದೃಷ್ಟದ ಸಂಖ್ಯೆಗಳು, ಅದೃಷ್ಟದ ವಾರಗಳು, ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊತೀರಿ. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳನ್ನು ಕೂಡ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ವಿಡಿಯೋ ಅಂತೂ ತುಂಬಾ ಅಂದ್ರೆ ತುಂಬಾ ನಿಮಗೆ ಯೂಸ್ ಆಗುತ್ತೆ, ಉಪಯೋಗ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ವೀಕ್ಷಕರೇ, ಸಿಂಹ ರಾಶಿಯ ಒಂದು ರಾಶಾಧಿಪತಿ ಯಾರು ಅಂತಂದ್ರೆ ರವಿ ಸೂರ್ಯ ರಾಶಾಧಿಪತಿ ಆಗಿರತಕ್ಕಂಥದ್ದು. ಜೊತೆಗೆ ನಿಮಗೆ ಅದೃಷ್ಟದ ದಿನ ರವಿವಾರ ಮತ್ತು ಬುಧವಾರ ಆಗಿರುವಂತದ್ದು. ಅದೃಷ್ಟದ ಬಣ್ಣ ಗುಲಾಬಿ ಮತ್ತು ಕೆಂಪು ಆಗಿರುತ್ತೆ. ಅದೃಷ್ಟದ ರತ್ನ ಮಾಣಿಕ್ಯ ಆಗಿರುವಂತದ್ದು. ಮತ್ತೆ ನಿಮಗೆ ಅದೃಷ್ಟದ ದೇವತೆ ಶ್ರೀ ಸೂರ್ಯನಾರಾಯಣ ಸ್ವಾಮಿ. ಆದ್ರೆ ಅದೃಷ್ಟದ ದಿನಾಂಕಗಳು 1, 10, 19, 10, 28 ನಿಮಗೆ ಅದೃಷ್ಟದ ದಿನಾಂಕಗಳು. ಇನ್ನು ಅದೃಷ್ಟದ ಸಂಖ್ಯೆ 1, 5, 9 ನಿಮಗೆ ಅತಿ ಯೋಗ್ಯವಾಗಿರುವಂತಹ ಸಂಖ್ಯೆಗಳಾಗಿರುತ್ತವೆ. ಇನ್ನು ಮಿತ್ರ ರಾಶಿಗಳು ಮೇಷ, ಮಿಥುನ, ಕನ್ಯಾ. ಆದ್ರೆ ಶತ್ರು ರಾಶಿ ವೃಷಭ, ತುಲಾ, ಕುಂಭ ರಾಶಿ ಆಗಿರತಕ್ಕಂಥದ್ದು. ಸಿಂಹ ರಾಶಿಯವರ ತಕ್ಷಣ ಕೇಳಬೇಕೆ ಬಹಳಷ್ಟು ಮಹತ್ವಾಕಾಂಕ್ಷೆಗಳು, ಬಹಳ ದೊಡ್ಡ ಯೋಜನೆಗಳು, ಬಹಳ ದೊಡ್ಡ ಗುರಿಗಳು, ಬಹಳ ದೊಡ್ಡ ಏನೇ ಒಂದು ಮಾಡಿದ್ರು ಕೂಡ ದೊಡ್ಡದಾಗಿನೇ ಇರುತ್ತೆ, ದೊಡ್ಡದಾಗಿನೇ ಆಲೋಚನೆ ಮಾಡತಕ್ಕಂತಹ ಈ ಸಿಂಹ ರಾಶಿಯವರು ಅಂತ ಹೇಳ್ಬೋದು. ಮಹತ್ವಾಕಾಂಕ್ಷೆಗಳು, ಭೋಗಿಗಳು. ಯಾಕಂತಂದ್ರೆ ಯಾವತ್ತಿಗೂ ಕೂಡ ಸುಖದಿಂದ ಇರಬೇಕು, ಸಂತೋಷದಿಂದ ಇರಬೇಕು, ದೊಡ್ಡದನ್ನ ಅನುಭವಿಸಬೇಕು ಅನ್ನುವಂತಹ ಅತಿ ಭೋಗಾಸಕ್ತಿಯನ್ನ ಹೊಂದಿರತಕ್ಕಂತಹ ವ್ಯಕ್ತಿಗಳು, ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು, ಸಿಂಹ ರಾಶಿಯವರು. ಏನೋ ನಿಮಗೆ ಅತಿ ಕೋಪ ಅನ್ನುವಂಥದ್ದು ಇದೆಯಲ್ಲ, ಅದು ನಿಮಗೆ ಬಹಳ ಮೈನಸ್. ಇಡೀ ನಿಮಗೆ ಯಾಕಂತಂದ್ರೆ ಕೋಪ ಅನ್ನುವಂಥದ್ದು ಒಂದು ಕಪ್ಪು ಚುಕ್ಕೆ ಇದ್ದ ಹಾಗೆ. ಅದನ್ನೊಂದು ನೀವು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿರತಕ್ಕಂತ ಪರಿಣಾಮಗಳು ಕೂಡ, ಫಲಗಳು ಕೂಡ ಈ ಒಂದು ತಿಂಗಳಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಜೀವನದಲ್ಲಿಯೂ ಕೂಡ ಆ ಕೋಪ ಅನ್ನುವಂಥದ್ದನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ಬಿಟ್ರೆ, ಯಾಕಂದ್ರೆ ಕೋಪದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯಗಳು ಅವು ಯಾವತ್ತಿಗೂ ಒಳ್ಳೆಯ ಒಂದು ಫಲಗಳನ್ನ ನೀಡೋದಿಲ್ಲ. ಅದನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಂಡು ಯೋಚನೆ ಮಾಡಿ, ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಅದು ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ. ಈ ತಿಂಗಳಲ್ಲಿ ನಿಮಗೆ ನೋಡಿ, ತಾಳ್ಮೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯ ಆಗುತ್ತೆ. ಜೊತೆಗೆ ನೀವು ಒಂದು ಬುದ್ಧಿವಂತಿಕೆ, ಆ ಸಮಯಕ್ಕೆ ತಕ್ಕ ಹಾಗೆ ನಿಮ್ಮ ಒಂದು ನಿರ್ಧಾರಗಳನ್ನ ಬದಲಾಯಿಸಿಕೊಳ್ಳುವಂಥದ್ದು, ಮತ್ತೆ ಮಾತೇ ನಿಮ್ಮ ಮೂಲ ಬಂಡವಾಳ ಆಗಿರುತ್ತೆ. ಯಾಕಂತಂದ್ರೆ ನೀವು ಎಷ್ಟು ಚೆನ್ನಾಗಿ ಅದನ್ನ ಪ್ರೆಸೆಂಟೇಶನ್ ಮಾಡ್ತೀರಿ, ಎಷ್ಟು ಚೆನ್ನಾಗಿ ಅದ್ರ ಬಗ್ಗೆ ವಿವರಣೆಯನ್ನ ಕೊಡ್ತೀರಿ, ಅಥವಾ ಎಷ್ಟು ಚೆನ್ನಾಗಿ ನೀವು ಆ ವ್ಯಕ್ತಿಗಳನ್ನ ಒಲಿಸ್ಕೋತೀರಿ ಅನ್ನೋದ್ರ ಮೇಲೆ ನಿಮ್ಮ ಒಂದು ಕೆಲಸ ಕಾರ್ಯಗಳು ನಿಂತಿರತಕ್ಕಂಥದ್ದು. ಅದೇ ನಿಮ್ಮ ಬಂಡವಾಳ ಆಗಿರುತ್ತೆ. ಹಾಗಾಗಿ ನಿಮ್ಮ ಮಾತಿನ ಒಂದು ವೈಖರಿ ಇದೆಯಲ್ಲ, ಅದು ತುಂಬಾ ಅತ್ಯುತ್ತಮವಾಗಿ ಅದನ್ನ ಉಪಯೋಗಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ನಿಮ್ಗೆ ಸಿಗುತ್ತೆ. ಅದೃಷ್ಟ ಅನ್ನುವಂಥದ್ದು ನಿಮ್ ಬೆನ್ನಿಗಿದೆ. ನೀವೇನೇ ಒಂದು ಕೆಲಸ ಕಾರ್ಯ ಮಾಡಿದ್ರು ಕೂಡ ಒಂದು ಅವಕಾಶಗಳು ತುಂಬಾ ಚೆನ್ನಾಗಿರುತ್ತೆ, ಬೆಂಬಲ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮನೆ ಕಡೆಯಿಂದ ನಿಮಗೆ ಉತ್ತಮವಾಗಿರತಕ್ಕಂತಹ ಒಂದು ಬೆಂಬಲ ನಿಮಗೆ ದೊರೆಯುವಂತಹ ಸಾಧ್ಯತೆಗಳಿದೆ. ಆದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಕೋಪವನ್ನ ಬಿಟ್ಟು ಬಿಡಬೇಕು. ಹೊಸ ವರ್ಷ ಬರ್ತಾ ಇದೆಯಲ್ಲ, ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಮನೆ ದೇವರಿಗೆ ಹೋಗಿ ಅಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡು, ಸಾಧ್ಯವಾದ್ರೆ ಎಲ್ಲರೂ ಹೇಳ್ತಾ ಇದ್ದಾರೆ ನೀನ್ ಕೋಪಗೊಳ್ತೀಯಾ, ನೀನ್ ಬೇಗ ಕೋಪಗೊಳ್ತೀಯಾ ಅಂತ ಹೇಳಿ, ಸಾಧ್ಯವಾದಷ್ಟು ಅದನ್ನ ಕಡಿಮೆ ಮಾಡ್ಕೊಂಡ್ರೆ ಖಂಡಿತವಾಗಿ ಎಲ್ಲರ ಪ್ರೀತಿ ವಿಶ್ವಾಸಗಳನ್ನ ಗಳಿಸೋದಕ್ಕೆ ಇನ್ನೂ ಕಾರಣ ಆಗುತ್ತೆ ಅನ್ನುವಂತಹ ವಿಚಾರವನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಕೆಲವೊಂದು ಜನರಿಗೆ ಏನೋ ಒಂದು ಹೊಸ ಮನೆ ಕೊಳ್ಳಬೇಕು, ಜಾಗ ಸೈಟ್ ಕೊಳ್ಳಬೇಕು, ಅಥವಾ ವಾಹನ ಕೊಳ್ಳಬೇಕು, ಏನೋ ಬೆಲೆ ಬಾಳುವಂತಹ ವಸ್ತು ಕೊಳ್ಳಬೇಕು ಅನ್ನುವಂತಹ ಯೋಜನೆಯಲ್ಲಿದ್ರೆ ಖಂಡಿತವಾಗಿಯೂ ಅದನ್ನ ತೆಗೆದುಕೊಳ್ಳುವಂತಹ ಆಸೆಯನ್ನ ಈಡೇರುವಂತಹ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಕಂಡು ಬರುತ್ತೆ. ಇನ್ನು ವಿವಾಹಕ್ಕೆ ಅಷ್ಟು ಸಕಾಲವಲ್ಲದೆ ಇದ್ರೂ ಕೂಡ ಒಂದಿಷ್ಟು ಪ್ರೊಸೆಸ್ಗಳು ನಡೀತಾ ಇರ್ತದೆ. ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂತಹ ಒಂದಿಷ್ಟು ಪ್ರೊಸೆಸ್ಗಳು ನಡೀತಾ ಇರ್ತದೆ. ಪಾಲುದಾರಿಕೆ ವ್ಯಾಪಾರ ಮಾಡ್ತಕ್ಕಂಥದ್ದು ಯಾವತ್ತೂ ಬೇಡ. ನೀವೇನೇ ಇದ್ರೂ ಸ್ವಂತ ಮಾಡಿ, ಯಾಕಂದ್ರೆ ಪಾಲುದಾರಿಕೆಯಿಂದ ನಿಮಗೆ ಅಷ್ಟೊಂದು ಹೊಂದಾಣಿಕೆ ಅನ್ನುವಂಥದ್ದು ಆಗೋದಿಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ಒಳ್ಳೆಯ
ಫಲಗಳು ನಿಮ್ಗೆ ಸಿಗುತ್ತೆ. ಖಂಡಿತವಾಗಿಯೂ ಹೆಚ್ಚಿನ ಆಸಕ್ತಿ ಕೊಟ್ಟು ನೀವು ಓದಿದ್ದೆ ಆದ್ರೆ, ಹೆಚ್ಚಿನ ಸಮಯವನ್ನ ಓದಿನ ಕಡೆ ಸ್ಪೆಂಡ್ ಮಾಡಿದ್ದೆ ಆದ್ರೆ ಖಂಡಿತವಾಗಿಯೂ ಒಂದು ಒಳ್ಳೆ ಫಲಗಳು ವಿದ್ಯಾರ್ಥಿಗಳಿಗೆ ಸಿಗ್ತಾ ಇರತಕ್ಕಂಥದ್ದು. ಶಿಕ್ಷಕರಿಗೆ ಮತ್ತು ರಾಜಕಾರಣಿಗಳಿಗೆ ವಿಶೇಷವಾಗಿರತಕ್ಕಂತ ಸ್ಥಾನಮಾನಗಳು ಸಿಗುವಂತಹ ಸಾಧ್ಯತೆಗಳು ಬಹಳ ವಿಶೇಷವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ, ಸಂಘ ಸಂಸ್ಥೆಗಳನ್ನ ನಡೆಸ್ತಾ ಇರತಕ್ಕಂಥವರಿಗೆ, ರಾಜಕಾರಣಿಗಳಿಗೆ ಬಹಳ ಒಳ್ಳೆ ಅವಕಾಶಗಳು, ಅನುಕೂಲತೆಗಳು ಕಂಡು ಬರತಕ್ಕಂಥದ್ದು. ಇನ್ನು ವಕೀಲರಿಗೆ ಬಹಳ ಉತ್ತಮವಾಗಿರತಕ್ಕಂತ ಅವಕಾಶಗಳು ಸಿಗ್ತವೆ. ಸರ್ಕಾರಿ ಅಧಿಕಾರಿಗಳು ವಿಶಿಷ್ಟವಾದ ಗೌರವಗಳನ್ನ ಪಡೆದುಕೊಳ್ತಾರೆ. ಯಾಕಂದ್ರೆ ಈ ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಒಂದು ಗೌರವ ಅನ್ನುವಂಥದ್ದು ಸಿಗುತ್ತೆ, ಅಥವಾ ಒಂದು ಸಂತೋಷನಾದ್ರೂ ಸಿಗುತ್ತೆ, ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಖುಷಿ ಅನ್ನುವಂಥದ್ದಾದ್ರೂ ಪಡ್ಕೊಳ್ಳುವಂತ ಸಾಧ್ಯತೆಗಳಿದೆ. ಇನ್ನು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಒಳ್ಳೆಯ ಸ್ಥಾನಮಾನಗಳು ಸಿಗುತ್ತೆ. ಮಕ್ಕಳ ಸಲುವಾಗಿ ನೀವು ಸ್ವಲ್ಪ ಹಣವನ್ನ ಖರ್ಚು ಮಾಡುವಂತಹ ಸಾಧ್ಯತೆಗಳಿದೆ. ಮಕ್ಕಳ ವಿಚಾರದ ಬೇಕು ಬೇಡಗಳಿಗೆ, ಅವರ ಬಟ್ಟೆ ಆಗಿರ್ಬೋದು, ಸ್ಕೂಲ್ ಫೀಸ್ ಆಗಿರ್ಬೋದು, ಅವರ ನೌಕರಿ ಬಗ್ಗೆ ಆಗಿರ್ಬೋದು, ಮದುವೆ ಬಗ್ಗೆ ಆಗಿರ್ಬೋದು, ಅವ್ರಿಗೆ ಬೇಕಾಗಿರುವಂತಹ ವಸ್ತುವನ್ನ ಖರೀದಿ ಮಾಡುವಂತ ವಿಚಾರದಲ್ಲಿ ಆಗಿರ್ಬೋದು, ಒಂದಿಷ್ಟು ದುಡ್ಡನ್ನ ಖರ್ಚು ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಈ ಸಿಂಹ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಈ ಜನವರಿ ತಿಂಗಳಲ್ಲಿ ಅತಿ ಮುಖ್ಯವಾಗಿರತಕ್ಕಂಥ ಕೆಲವೊಂದು ಪಾಯಿಂಟ್ಸ್ ಗಳಿದಾವೆ, ಪರಿಹಾರಗಳಿದಾವೆ, ತಿಳಿಸ್ಕೊಡ್ತೀವಿ ನೋಡಿ. ಈ ಜನವರಿ ತಿಂಗಳಲ್ಲಿ ವ್ಯಾಪಾರ, ನೀವು ಯಾವುದೇ ತರದ ವ್ಯಾಪಾರ ವಹಿವಾಟನ್ನ ಮಾಡ್ಕೊಳ್ಳಿ. ನೋಡಿ, ಇಂಥ ವ್ಯಾಪಾರ ಅಂತಲ್ಲ, ಅದು ಚಿಕ್ಕ ಪುಟ್ಟ ವ್ಯಾಪಾರದಿಂದ ಹಿಡಿದು ಬೃಹತ್ ಗಾತ್ರದ ವ್ಯಾಪಾರದವರೆಗೂ ಕೂಡ ಸ್ವಲ್ಪ ಮಧ್ಯಮ ಪ್ರಮಾಣದಲ್ಲಿ ಲಾಭ ಇದ್ರೂ ಕೂಡ ಹೆಚ್ಚಿನ ಆಸಕ್ತಿಯನ್ನ, ಎಚ್ಚರಿಕೆಯನ್ನ ರೂಢಿಸ್ಕೊಂಡ್ರೆ ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತ ಫಲಗಳಿದೆ. ಅಂದ್ರೆ ಹೆಚ್ಚಿನ ಸಮಯವನ್ನ ವಿನಿಯೋಗಿಸ್ಕೋಬೇಕು, ಹೆಚ್ಚಿನ ಬುದ್ಧಿಶಕ್ತಿಯನ್ನ ನೀವು ಅಳವಡಿಸ್ಕೋಬೇಕು. ಕಾಂಪಿಟೇಷನ್ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ನೀವು ರೂಪುಗೊಂಡಾಗ ಆ ನಿಮ್ಮ ವ್ಯಾಪಾರ ಬಿಸ್ನೆಸ್ ಅನ್ನ ಒಳ್ಳೆ ರೀತಿಯಲ್ಲಿ ಮಾಡಿಫೈ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಉತ್ತಮವಾಗಿರತಕ್ಕಂತಹ ಫಲಗಳು ಸಿಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಹಾಗಾಗಿ ವ್ಯಾಪಾರಸ್ಥರು ಕೂಡ ಇಲ್ಲಿ ಒಳ್ಳೆ ಫಲಗಳನ್ನ ಪಡ್ಕೊಳ್ತಾ ಇರತಕ್ಕಂಥದ್ದು. ಇನ್ನು ಈ ಶಿಕ್ಷಣ ಸಂಬಂಧಿಸಿರ್ತಕ್ಕಂಥ ವ್ಯಾಪಾರ ಏನಾದ್ರೂ ಇದ್ದೆ, ವಿದ್ಯುತ್ ಉಪಕರಣದಂತಹ ದುರಸ್ತಿ ವ್ಯಾಪಾರ ಇದ್ರೆ, ಯಾವುದೇ ತರದ ವ್ಯಾಪಾರ ಇರಲಿ ಬಿಡಿ, ಆ ವ್ಯಾಪಾರದಲ್ಲಿ ಖಂಡಿತವಾಗಿಯೂ ನಿಮಗೆ ಅತ್ಯುತ್ತಮವಾಗಿರತಕ್ಕಂಥ ಲಾಭ, ಪ್ರಯೋಜನ ಅಂತೂ ಇದೆ. ಅದರಲ್ಲಂತೂ ಎರಡು ಮಾತಿಲ್ಲ. ಹಾಗನ್ ಮಾತ್ರಕ್ಕೆ ನಾನು ಆರಾಮಾಗಿ ವ್ಯಾಪಾರ ಮಾಡಬಹುದು ಅನ್ನುವಂತ ತಲೆಯಲ್ಲಿದ್ರೆ ಅದನ್ನು ತೆಗೆದಾಕಿ ಕಾಂಪಿಟೇಷನ್ ತಕ್ಕಂತೆ ನೀವು ಪ್ರಿಪೇರ್ ಆಗಿ ಹೆಚ್ಚಿನ ಸಮಯವನ್ನು ವಿನಿಯೋಗಿಸಿ ಖಂಡಿತವಾಗಿಯೂ ನಿಮಗೆ ಒಳ್ಳೆ ರೀತಿಯಲ್ಲಿ ಲಾಭವನ್ನ ಸಿಗುತ್ತೆ. ಇನ್ನು ಈ ಡಾಕ್ಟರ್ಸ್ಗಳು ಅಥವಾ ಇಂಜಿನಿಯರ್ಸ್ಗಳು, ಲಾಯರ್ಸ್ಗಳು ವಿದೇಶದಲ್ಲಿ ಉದ್ಯೋಗವನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ವಿದೇಶದಲ್ಲಿ ಮಾಡಬೇಕು ಅನ್ನುವಂತ ಬಹಳ ದಿನಗಳಿಂದ ಆಸೆ, ಆಕಾಂಕ್ಷೆಗಳು ಏನಾದ್ರು ಇದ್ರೆ ವಿದೇಶಕ್ಕೆ ಹೋಗುವಂತದ್ದಿರ್ಬೋದು, ಉದ್ಯೋಗ ಮಾಡುವಂತದ್ದಿರ್ಬೋದು, ಅಥವಾ ಏನೇ ರಿಸರ್ಚ್ ಮಾಡಿ ಬರುವಂತದ್ದಿರ್ಬೋದು. ಈ ರೀತಿ ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇನ್ನು ಮನೆ ಕಟ್ಟಲಿಕ್ಕೆ ಅವಶ್ಯಕತೆ ಇರತಕ್ಕಂತಹ ಪರಿಕರಗಳ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಬಹಳ ವಿಶೇಷವಾಗಿ ಭೂ ವ್ಯವಹಾರದಲ್ಲಿ ನಿರೀಕ್ಷೆಗೂ ಮೀರಿ ಲಾಭಗಳನ್ನ ಗಳಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ವಂಶಾನುವಾಗಿ ಬಂದಿರತಕ್ಕಂತಹ ವಿದ್ಯೆ ನಿಮಗೆ ಬಹಳ ಆಸರೆ ಆಗುತ್ತೆ. ಯಾಕಂತಂದ್ರೆ ಪೂರ್ವಜರು ಮಾಡ್ತಕ್ಕಂತಹ ಅಥವಾ ನಿಮ್ಮ ಕುಲ ಕಸುಬಿನಿಂದ ಬಂದಿರತಕ್ಕಂಥ ಉದ್ಯೋಗಗಳಿದೆಯಲ್ಲ, ಆ ಉದ್ಯೋಗಗಳು ನಿಮಗೆ ತುಂಬಾ ಅನುಕೂಲತೆಗಳನ್ನ ಕೊಡ್ತವೆ, ಲಾಭಗಳನ್ನ ಕೊಡ್ತವೆ, ಪ್ರಯೋಜನಗಳನ್ನ ಕೊಡ್ತವೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ. ಜೊತೆಗೆ ಆರೋಗ್ಯ ಸಂಬಂಧಿಸಿರ್ತಕ್ಕಂಥ ಎಚ್ಚರಿಕೆಗಳನ್ನ ನೀವು ಪಾಲಿಸ್ಕೊಳ್ಳಿ. ಅದರಿಂದನೂ ಕೂಡ ನಿಮಗೆ ಅನುಕೂಲತೆಗಳು ಉಂಟಾಗುತ್ತೆ. ಸರಿಯಾದ ಊಟ, ಸರಿಯಾದ ನಿದ್ದೆ, ಸರಿಯಾದ ಚಿಂತನೆ ನಿಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಅಂದ್ರೆ ನಾನು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ತಿಂಗಳಲ್ಲಿ ನಿಮಗೆ ಅದ್ಭುತವಾದ ಫಲ ಇದೆ ಅನ್ನುವಂಥದ್ದಂತೂ ಸತ್ಯ. ಯಾಕಂತಂದ್ರೆ ನೀವು ಕರೆಕ್ಟಾಗಿ ಪ್ಲಾನ್ ಮಾಡಿಕೊಂಡು ನಿಮ್ಮ ಕೆಲಸವನ್ನ, ದೈನಂದಿನ ಚಟುವಟಿಕೆಗಳನ್ನ, ಸಮಯವನ್ನ ವ್ಯರ್ಥ ಮಾಡಲಾರದೆ ನೀವು ಮಾಡ್ತಾ ಹೋದ್ರೆ ಅದ್ಭುತವಾದಂತ ಸಾಧನೆ ಮಾಡೋದಂತೂ ಸತ್ಯವಾಗಿದೆ. ಒಳ್ಳೆ ಫಲಗಳನ್ನ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಜೊತೆಗೆ ನಾನು ಪರಿಹಾರ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು, ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ ಜನವರಿ ತಿಂಗಳದ್ದು. ಬನ್ನಿ ಹಾಗಿದ್ರೆ ಪರಿಹಾರಗಳನ್ನು ಏನ್ ಮಾಡ್ಕೋಬೇಕು ಈ ತಿಂಗಳಲ್ಲಿ, ಜನವರಿ ತಿಂಗಳಲ್ಲಿ ಸಿಂಹ ರಾಶಿಯವರು ಅಂತಂದ್ರೆ ನೋಡಿ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ಮಾಡ್ತಕ್ಕಂಥದ್ದನ್ನ ಮಾಡ್ಕೊಳ್ಳಿ. ಬ್ರಾಹ್ಮಣರಿಗೆ ಅನ್ನ ವಸ್ತ್ರ ದಾನವನ್ನ ಮಾಡ್ಕೊಳ್ತಕ್ಕಂಥದ್ದು, ವೇದೋಕ್ತ ಬ್ರಾಹ್ಮಣರಿಗೆ ಅನ್ನ ವಸ್ತ್ರ ದಾನವನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಗುರುಗಳಿಗೆ ಗುರು ರಾಯರ ಸೇವೆಯನ್ನ ಮಾಡ್ಕೊಳ್ಳಿ, ಮನೆ ದೇವರ ಆರಾಧನೆಯನ್ನ ಮಾಡ್ಕೊಳ್ಳಿ. ಜೊತೆಗೆ ಪಶು ಪಕ್ಷಿಗಳಿಗೆ ಆಹಾರವನ್ನ, ನೀರನ್ನ ಹಾಕುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಸಿಗ್ತಾ ಇರತಕ್ಕಂಥದ್ದು. ಒಳ್ಳೆ ಫಲ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.